ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಆಫ್ ಎ ಪಿ 1/p, 1 minus p by p, 1 minus 2p by p ಎಕ್ಸೆಟ್ರಾ ಅಂತ ಇದೆ. 2020ನಲ್ಲಿ CBSE ಪೇಪರಲ್ಲಿ ಕೇಳುವಂಥ ಕ್ವೆಶ್ಚನ್. ಎ ಪಿ ಹೇಗಿದೆ ಹಾಗಾದರೆ? ಎ ಪಿ ಕೊಟ್ಟಿದ್ದಾನೆ 1/p, 1 minus p by p, 1 minus 2p by p ಅಂತ ಇದೆ. 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತಲೇ ಇಟ್ಕೋಬೋದು, ಏಕೆಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ. ಇದನ್ನು A1, A2, A3 ಅಂತ ತಗೊಳ್ಳೋಣ. ಸೊ ಕಾಮನ್ ಡಿಫ್ರೆನ್ಸ್ ಏನಾಗುತ್ತೆ? ಕಾಮನ್ ಡಿಫ್ರೆನ್ಸ್ D ವಿಲ್ ಬಿ ಈಕ್ವಲ್ ಟು A2 minus A1, A2 minus A1 ಅಥವಾ A3 minus A2ಗೆ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ಏನು A1 minus A2 minus A1 ಅಂದ್ರೇನು? 1 minus p ಡಿವೈಡೆಡ್ ಬೈ p ಮೈನಸ್ 1/p. ನೋಡಿ, ಎರಡರಲ್ಲೂ ಡಿನಾಮಿನೇಟರ್ ಸೇಮ್ ಇದ್ದಾಗ ಫ್ರ್ಯಾಕ್ಷನ್ಸ್ ಮಾಡಿದಾಗ ಡೈರೆಕ್ಟಾಗಿ ನ್ಯೂಮರೇಟರ್ನ ನಾವು ಆ್ಯಡ್ ಮಾಡಿಬಿಡಬಹುದು. ಸೊ ಪಿನ ತಗೊಂಡ್ರೆ 1 minus p minus 1, -1 + 1 ಏನಾಯಿತು? ಕ್ಯಾನ್ಸಲ್ ಆಯಿತು. ಸೊ p ಮೈನಸ್ ಪಿ ಎರಡು ಏನಾಯಿತು? ಕ್ಯಾನ್ಸಲ್ ಆಯಿತು. ಸೊ ನಿಮಗೆ ಕನ್ಫ್ಯೂಷನ್ ಆಯಿತು ಅಂದರೆ ಇದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲೇ ಬರಿತೀನಿ. ಸೊ D ವಿಲ್ ಬಿ ಈಕ್ವಲ್ ಟು -p ಡಿವೈಡೆಡ್ ಬೈ p ಆಯಿತು. p ಗೆಟ್ಸ್ ಕ್ಯಾನ್ಸಲ್ಡ್. ಸೊ D ವಿಲ್ ಬಿ ಈಕ್ವಲ್ ಟು ಏನಾಯಿತು? -1. D is the -1. ಕಾಮನ್ ಡಿಫ್ರೆನ್ಸ್ ಎಷ್ಟಾಗುತ್ತೆ? -1 ಆಗುತ್ತೆ.